ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರೆಡಿ ಪೈಪಿಂಗ್ ಹೆಂಗೆ ಸ್ಟಿಚ್ ಮಾಡೋದು ಅಂತ ನೋಡಿದ. ಇದೇ ರೆಡಿ ಪೈಪಿಂಗು. ಇದನ್ನು ಏನು ಸ್ಟಿಚ್ ಮಾಡೋದ, ಫಸ್ಟಿಗೆ ಲೈನಿಂಗ್ ಮೇಲೆ ಮಡಿಕೊಂಡು ಈ ಥರ ಸ್ಟಿಚ್ ಮಾಡೋದು. ಈ ಕಡೆ ಆದಂಗೆ ಮಡಿಕೊಂಡು ಅದರ ಮೇಲೆ ಸ್ಟಿಚ್ ಮಾಡ್ಕೊಬರೋಣ. ಪೈಪಿಂಗ್ ಮೇಲೆ ಪೈಪಿಂಗ್ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಅದು ಹೇಗೆ ಕ್ರಾಸಾಗಿ ಬಂದಿದೆ ನಾವು ಹಾಗೆ ಕ್ರಾಸಾಗಿ ಸ್ಟಿಚ್ ಮಾಡಬೇಕು. ನಾವು ಒಂದೊಂದ್ಸಲ ಸ್ಟ್ರೈಟಾಗಿ ಮಡಿಕೊಂಡು ಸ್ಟಿಚ್ ಮಾಡುವ, ಅದು ಪೈಪಿಂಗ್ ಸರಿಯಾಗಿ ಬರಲ್ಲ, ಎತ್ಕೊಂಡಂಗೆ ಇರ್ತದೆ. ಅದರಿಂದ ನಾವು ಹಿಂಗೆ ಮಾಡ್ಕೋಬೇಕು. ಅದು ಹೆಂಗೆ ಬಂದಿತ್ತು ನೀವು ಬಾಕ್ಸ್ ಟೈಪಲ್ಲಾದರೂ ಸರಿ, ನೀವು ರೌಂಡ್ ನೆಕ್ ಆದರೂ ಸರಿ, ಯಾವ ನೆಕ್ ಬಾಕ್ಸ್ ಟೈಪಲ್ಲಿ ಇದರಲ್ಲಿ ಯಾವುದ್ರಲ್ಲಿ ಮಡಿಕೊಂಡ್ರು ಸರಿನೇ ಆ ಶೇಪ್ ಹೇಗಿರುತ್ತೋ ಹಾಗೆ ತಗೋಬೇಕು. ಆ ಶೇಪ್ ಮೇಲೆ ಸ್ಟಿಚ್ ಮಾಡ್ಕೊಬರ್ಬೇಕು. ಶೇಪ್ನ ಸ್ಟ್ರೈಟ್ ಮಾಡಬಾರ್ದು, ಶೇಪ್ ತಕ್ಕಂಗೆ ನೀವು ಕ್ರಾಸ್ ಮಾಡ್ಕೊತಾ ಇರಬೇಕು. ಹೇಗೆ ಸ್ಟಿಚ್ ಮಾಡ್ಕೊಬರೋಣ. ಈಗ ನಾವು ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು, ಈಗ ಮೇನ್ ಕ್ಲಾತ್ ಮೇಲೆ ಇದನ್ನ ಉಲ್ಟಾ ದಬಾಕಿ ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಥರ ಉಲ್ಟಾ ದಬಾಕಿ ನಾವು ಯಾವುದು ಸ್ಟಿಚ್ ಮಾಡಿರ್ತೀವೋ ಆ ಸ್ಟಿಚ್ ಮೇಲೆ ಬರಬೇಕು. ಆಚೆ ಈಚೆ ಆಗೋಗಿಲ್ಲ, ಆ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ಮೇಲೆ ಸ್ಟ್ರೈಟಾಗಿ ಮೇನ್ ಕ್ಲಾತ್ ಇರಬೇಕು. ಲೈನಿಂಗ್ ನಾವು ಪೈಪಿಂಗ್ ಕಟ್ತೀವಿ ಅದು ಉಲ್ಟಾ ದಬಾಕಬೇಕು. ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ನಾವು ಸ್ಟಿಚ್ ಮಾಡಿರ್ತೀವಲ್ಲ ಒಳಗೆ, ಅದ್ರ ಮೇಲೆ ಸ್ಟಿಚ್ ನೀಟಾಗಿ ಬರಬೇಕು. ನಂದು ವಿಡಿಯೋ ಕ್ಯಾಮ್ರಾ ಸ್ವಲ್ಪ ಕ್ವಾಲಿಟಿ ಇಲ್ಲದ್ರಿಂದ ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ. ಈ ಥರ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊ, ಪೈಪಿಂಗ್ ಸರಿಯಾಗಿ ಬಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಒಂದ್ಸಲ. ನೋಡಿ ಪೈಪಿಂಗ್ ನೀಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಈಗ ನಾವು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಾವು ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು, ಈಗ ಮೇನ್ ಕ್ಲಾತ್ ಮೇಲೆ ಇದನ್ನ ಉಲ್ಟಾ ದಬಾಕಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಬರ್ಬೇಕು. ನಾವು ಯಾವುದು ಸ್ಟಿಚ್ ಮಾಡಿರ್ತೀವೋ ಸ್ಟಿಚ್ ಮೇಲೆ ಬರಬೇಕು. ನಾನು 1/2 ಇಂಚ್ ಬಿಟ್ಟಿದ್ದೀನಿ, 1/2 ಇಂಚ್ ಮೇಲೆ ಸ್ಟಿಚ್ ಮಾಡ್ತಾ ಬರ್ತಿದ್ದೀನಿ. ಸ್ಟಿಚ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ಮೇಲೆ ಸ್ಟ್ರೈಟಾಗಿ ಮೇನ್ ಕ್ಲಾತ್ ಇರಬೇಕು. ಲೈನಿಂಗ್ ನಾವು ಪೈಪಿಂಗ್ ಕಟ್ತೀವಿ ಅದು ಉಲ್ಟಾ ದಬಾಕಬೇಕು. ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ನಾವು ಸ್ಟಿಚ್ ಮಾಡಿರ್ತೀವಲ್ಲ ಒಳಗೆ, ಅದ್ರ ಮೇಲೆ ಸ್ಟಿಚ್ ನೀಟಾಗಿ ಬರಬೇಕು. ನಂದು ವಿಡಿಯೋ ಕ್ಯಾಮ್ರಾ ಸ್ವಲ್ಪ ಕ್ವಾಲಿಟಿ ಇಲ್ಲದ್ರಿಂದ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಈಗ ಪಿನ್ನೆಲ್ಲ ತೆಗೆದು ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಪೈಪಿಂಗ್ ಸರಿಯಾಗಿ ಬಂದಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಒಂದ್ಸಲ. ನೋಡಿ ಈಗ ಸುತ್ತ ಕಟ್ ಮಾಡ್ಕೊಂಡು ಮತ್ತೆ ಕಾಲಲ್ಲೇ ಕಚ್ಚಾಕೋತಾ ಇದ್ದೀನಿ. ಕಚ್ಚಾಕೊಂಡ್ರೆ ಅದು ಇದು ಹಾಕೊಳ್ಳೋದು ನೀಟಾಗಿ ಬರೋದು, ಇಲ್ಲಾಂದ್ರೆ ಅದು ನೀಟಾಗಿ ಕೂರಲ್ಲ. ಇವಾಗ ಸುತ್ತ ಕಚ್ಚಾಕೋತಾ ಇದ್ದೀನಿ. ಸುತ್ತಲೂ ಈ ಥರ ಕಚ್ಚಾಕೋತಾ ಇದ್ದೀನಿ. ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಎಡ್ಜಲ್ಲಿ ಸ್ಟಿಚ್ ತಿರುಗಿಸೋಣ ಬಟ್ಟೆನ. ನೋಡಿ ಬಟ್ಟೆ ತಿರುಗಿಸಿದ್ದೀನಿ. ಪೈಪಿಂಗ್ ಎಷ್ಟು ನೀಟಾಗಿ ಸಣ್ಣದಾಗಿ ನೀಟಾಗಿ ಬಂದೈತೆ. ಪೈಪಿಂಗ್ ಗೊತ್ತಿಲ್ಲದಿದ್ದವರು ಕೂಡ ಇದು ರೆಡಿ ಪೈಪಿಂಗಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ಪೈಪಿಂಗ್ ಹೇಗೆ ಸ್ಟಿಚ್ ಮಾಡೋದಂತ ತೋರಿಸಿದ್ದೀನಿ ನೋಡಿ. ಮೇಲೆ ಈಗ ಲೈನು ನಾವು ಸ್ಟಿಚ್ ಹಾಕೋಬೇಕು. ನೋಡಿ ಈ ಥರ ಒಂದು ಲೈನ್ ಏಕ ಸ್ಟಿಚ್ ಹಾಕೊಬರ್ಬೇಕು. ಸ್ಟಿಚ್ ಹಾಕೋ ಬಂದರೆ ಅದು ಕ್ಲೀನಾಗಿ